ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನ ಇಷ್ಟು ದಿನ ಆ ನಾಯಿದಾಯ್ತು, ಈಗ ಇವಳು ನನಗೆ ಎದುರು ಉತ್ತರ ಕೊಡ್ತಾಳ? ಸಂಜು, ಏನು ಉದ್ದಾಟದನ? ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ಕೆಟ್ಟಿದೆ. ಆದ್ರೆ ನನಗಲ್ಲ, ನಿಮಗೆ. ನಿಮಗೆ ಸಂಜು ಅನ್ನೋ ಒಬ್ಬ ಮಗ ಇದ್ದಾನೆ ಅನ್ನೋದು ನೆನಪಿದ್ಯಾ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಏನಾಯ್ತು? ಏನಾಯ್ತು? ಗುಡ್, ವೆರಿ ಗುಡ್. ಅಟ್ಲೀಸ್ಟ್ ಅಷ್ಟಾದ್ರೂ ಕೇಳಿದ್ರಲ್ಲ. ಏನೆಲ್ಲ ಆಗಿ ಮುಗಿಬೇಕಿತ್ತು, ಎಷ್ಟೆಲ್ಲ ಇನ್ಸಲ್ಟ್ ಆಗ್ಬೇಕಿತ್ತು, ಎಲ್ಲ ಆದ್ಮೇಲೆ ಏನಾಯ್ತು? ನಿಮಗೆ ಈ ಮಗನ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ತಾನೆ? ಯಾವಾಗ್ಲೂ ಕರ್ಣನ್ ಬಗ್ಗೆ ಯೋಚನೆ ಮಾಡ್ತಿರೋರ್ಗೆ ನಾನು ಬದುಕಿದ್ರೆಷ್ಟು ಸತ್ರೆಷ್ಟು. ಸಂಜು ಬಿಡ್ತು ಅನ್ನೋ. ನನ್ನ ಬಗ್ಗೆ ಸ್ವಲ್ಪನಾದ್ರೂ ಕನ್ಸನ್ ಇದೆಯಾ? ಯಾವಾಗ ನೋಡಿದ್ರು ಕರ್ಣ ಕರ್ಣ ಕರ್ಣ. ಅವನು ಡೆಸ್ಟ್ರಾಯ್ ಮಾಡ್ತೀನಿ ಅನ್ನೋ ಒಂದು ರೀಸನ್ ಇಟ್ಕೊಂಡು 3 ಹೊತ್ತು ಅವನ ಬಗ್ಗೆನೇ ಜಪ ಮಾಡ್ತೀರಾ? ಇಷ್ಟೇನಾ ನಿಮ್ ಲೈಫು? ಬೇರೆ ಏನು ಕೆಲಸ ಇಲ್ವಾ? ಅವನ್ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಒಂದು ಅವನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಇಲ್ಲಾಂದ್ರೆ ಈ ಮನೇಲಿ ನೆಮ್ಮದಿ ಅಂತೂ ಇಲ್ವೇ ಇಲ್ಲ. ಸಂಜು, ಎಷ್ಟೇ ಆದ್ರೂ ನಿಮ್ಮ ಅಣ್ಣ, ಹಾಗೆಲ್ಲ ಮಾತಾಡಬಾರ್ದು. ಅಮ್ಮ ಪ್ಲೀಸ್, ನೀನ್ ಮಾತಾಡ್ಬೇಡ. ನಿನಗೆ ಅವನ ಮೇಲೆ ಪ್ರೀತಿ ಹೆಚ್ಚು. ಅವನ ಪರವಾಗಿ ಯಾವಾಗ್ಲೂ ಮಾತಾಡ್ತಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪನಾದ್ರೂ ಟೈಮ್ ಇದೆಯಾ? ಡ್ಯಾಡ್, ನನ್ಗೊಂದು ಡೌಟು. ನಿಮ್ ಪ್ರಪಂಚ ಅವನ್ ಸುತ್ತನೇ ಸುತ್ತುತ್ತಿರುತ್ತಲ್ಲ. ಕರ್ಣ ನಿಮ್ ಮಗ ಅಲ್ಲ ಅನ್ನೋದು ಶೋರ ಗೊತ್ತಾ? ಅವನ್ ನಿಮ್ ರಕ್ತ ಅಲ್ವಾ? ಕೈ ಎತ್ತದ್ಬಿಟ್ಟು ಇನ್ನೇನು ಬರುತ್ತೆ ನಿಮಗೆ? ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್. ಸತ್ಯ ಹೇಳಿದ್ರೆ ಯಾವತ್ತಿದ್ರು ಕಹಿನೇ ಡ್ಯಾಡ್. ಅವನ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಪೆಟ್ಟು ತಿಂತಾ ಇದ್ದೀನಿ. ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ, ನನಗೆ ಯಾಕೆ ಸಿಟ್ಟು ಬಂದಿದೆ, ನಾನು ಎಲ್ಲಿ ಹೋಗಿದ್ದೀನಿ ಅಂತ ಕೇಳೋ ಪೇಷನ್ಸ್ ಕೂಡ ನಿಮಗಿಲ್ಲ. ನೀವಿಬ್ರು ನನಗೆ ಅಪ್ಪ ಅಮ್ಮ. ನಿಮ್ಮಂಥವ್ರು ಅಪ್ಪ ಆಗೋದಕ್ಕೂ ಲಾಯಕ್ಕಿಲ್ಲ. ಯಾವುದೇ ಜವಾಬ್ದಾರಿ ತಗೊಳ್ಳೋಕ್ಕೂ ಯೋಗ್ಯತೆ ಬೇಕಾಗತ್ತೆ. ಯು ಆರ್ ಅನ್ಫಿಟ್ ಟು ಬಿ ಅ ಫಾದರ್. ಇನ್ಸ್ಪೆಕ್ಟರ್, ಸಂಜುನ ಅರೆಸ್ಟ್ ಮಾಡೋಕ್ಕೆ ಇದೇ ರೈಟ್ ಟೈಮ್. ಡೂ ಇಟ್ ರೈಟ್ ನೌ. ಏನ್ ನಾಯಿ, ತಿಪ್ಪೆಯಲ್ಲಿ ಬಿದ್ದು ಸಾಯ್ಬೇಕಾದವ್ ನೀನು. ಈ ಮನೆಗೆ ಬಂದೆ. ನನ್ನಪ್ಪ ಡಾಕ್ಟರ್ ರಾಮಕೃಷ್ಣ ವಸಿಷ್ಠ, ಅವರು ಕೃಪಾ ಕಟಾಕ್ಷದಿಂದ ಈ ಮನೇಲಿದೆಯಾ? ಓಹೋ, ಏನು ಮೆರೆಸಿದ್ರು ನಿನ್ನ. ನಮ್ಮ ಮನೆ ಆಸ್ತಿ ಹಣ ಎಲ್ಲ ಬಾಚ್ಕೊಂಡೆ. ಒಂದಲ್ಲ ಒಂದು ದಿನ ನಿನ್ನ ನಾಯಿ ಬುದ್ಧಿ ತೋರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ನಿಧಿ ಜೊತೆ ಸೇರಿಕೊಂಡು ನನಗೆ ಎದುರುತ್ತರ ಕೊಡ್ತೀಯ. ಸಂಜು, ಏನಂದೆ ನೀನು? ನಾನು ನಿನಗೆ ಅಪ್ಪನೇ ಅಲ್ವಾ? ನನಗೆ ಯೋಗ್ಯತೆನೇ ಇಲ್ವಾ? ಎಂತ ಮಾತಾಡ್ಬಿಟ್ಟಿಯಪ್ಪ ಸಂಜು. ನೀನಂದ್ರೆ ನನಗೆ ಪ್ರಾಣ ಕಣೋ, ನೀನು ನನ್ನ ಜೀವ ಕಣೋ. ಇಷ್ಟಕ್ಕೆಲ್ಲ ಕಾರಣ
ಆ ತಿಪ್ಪೆ ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಅಣ್ಣ, ಯಾಕೆಷ್ಟು ಕುಡಿತಾ ಇದೆಯಾ? ನಾಟ್ ಗುಡ್. ನಾಟ್ ಗುಡ್ಡ? ಯಾವ್ದು ನಾಟ್ ಗುಡ್? ಯಾವ್ದು ನಾಟ್ ಗುಡ್? ಆ ದರಿದ್ರ ರಕ್ತ ನನ್ನ ಮುಂದೆ ಬಂದು ನಿಂತು ಮಾತಾಡ್ತಾನಲ್ಲ, ಅದು ನಾಟ್ ಗುಡ್. ನನ್ನ ಮಗ ನನ್ನಿಂದ ದೂರ ಹೋಗ್ತಾ ಇದ್ದಾನಲ್ಲ, ಅದು ನಾಟ್ ಗುಡ್. ಯಾರ ಬಗ್ಗೆ ಹೇಳ್ತಿದ್ಯಾ? ಯಾವ ಮಗ ನಿನ್ನಿಂದ ದೂರ ಆಗ್ತಿದ್ದಾನೆ? ನಿನ್ನ ತಲೆ ಸರಿ ಇದೆಯಾ ಇಲ್ವಾ? ನನಗಿರೋದು ಒಬ್ಬನೇ ಮಗ, ನನ್ನ ಸಂಚು. ಆ ಕರ್ಣ ಏನೋ ಹೇಳ್ದ ಅಂತ ನೀನು ಈ ಥರ ಕುಡ್ದು ಹೆಲ್ತ್ ಹಾಳು ಮಾಡ್ಕೋತಾ ಇದೀಯಾ? ನಿನ್ನ ರಕ್ತನೇ ಅಲ್ಲದೆ ಇರೋ ಅವನಿಗೋಸ್ಕರ ನೀನು ನಿನ್ನನ್ನೇ ಪನಿಷ್ ಮಾಡ್ತಿದ್ಯಾ? ನನ್ನ ಜೀವನಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದು ನಮ್ಮಪ್ಪ. ಅವರು ಒಂದು ತಪ್ಪು ಮಾಡಿ ನನ್ನ ಜೀವನದಿಂದ ಸರ್ವನಾಶ ಮಾಡಿಬಿಟ್ರು. ಯಾವತ್ತೂ ನಾನು ಅವ್ರನ್ನ ಕ್ಷಮಿಸಲ್ಲ. ಅಪ್ಪ ಆವಾಗ ತಪ್ಪು ಮಾಡಿದ್ರು, ಈಗ ಆ ಕರ್ಣ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾನೆ. ನಮ್ಮ ಪಾಲಿಗೆ ಅವನು ದೊಡ್ಡ ಕಂಟಕ ಆಗ್ತಿದ್ದಾನೆ ಅನಿಸುತ್ತೆ. ನೀನು ಎಷ್ಟು ನೊಂದ್ಕೊಳ್ಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಇದಕ್ಕೂ ಆ ಕರ್ಣನೇ ಕಾರಣ. ಅವನ ಕಣ್ಣಲ್ಲಿ ಬರೋ ಪ್ರತಿ ಹನಿ ಕಣ್ಣೀರಿಗೂ ನೀನೇ ಕಾರಣ ಆಗಬೇಕು. ಆಗ್ತೀನಿ. ಅವನ್ನ ಸುಮ್ಮನೆ ಬಿಡಲ್ಲ. ಅವನು ವಾಪಸ್ ತೊಟ್ಟಿಗೆ ಹೋಗೋ ಹಾಗೆ ನಾನು ಮಾಡ್ತೀನಿ. ಕರ್ಣ ನಿಂದೇ ಪಾಪದ ಫಲ. ನೀನು ನನ್ನ ಸಂಸಾರನ ಮಗುನ ಬಲಿ ತಗೊಂಡೆ. ಇವತ್ತು ನಿನ್ನ ಸ್ವಂತ ಮಗನ್ನ ನಿನ್ನ ಕೈಯಿಂದಾನೇ ಬಲಿ ಹಾಕಿಸ್ತೀನಿ. ಹಾಸ್ಪಿಟಲ್ ಕೆಲಸ ಎಲ್ಲ ಮುಗ್ದಿದೆ. ಇನ್ನೇನೇ ಇದ್ರು ನಿಧಿ ಮೇಡಮ್ ನ ನೋಡಕ್ ಬರೋ ಆ ಪುಣ್ಯಾತ್ಮನ್ನ ಓಡಿಸಿದ ಮೇಲೆನೆ ನೆಕ್ಸ್ಟ್ ಕೆಲಸ ಅಲ್ವಾ ಕರ್ಣ ಸರ್? ನೀವು ಕಂಪ್ಲೀಟ್ ಆಗಿ ಈ ಕೆಲಸದ ಮೇಲೆ ಫೋಕಸ್ ಮಾಡಿ. ನಾನೇನೇ ಇದ್ರು ಅಲ್ಲಿ ಬರೋರ್ಗೆ ನನ್ನ ತನು ಮನ ದನಗಳಿಂದ ಅವ್ರನ್ನ ಇಲ್ಲಿಂದ ಆಚೆ ಇಡ್ತೀನಿ. ಅದು ನನ್ನ ಡ್ಯೂಟಿ ಸರ್. ಆದ್ರೆ ವಿವೇಕಣ್ಣ, ನೀವ್ ಈಗ್ಲೇ ಹೋಗ್ಬೇಡಿ. ನಾವು ಟೀಮ್ ಕರ್ಣ ಆಗಿ ಕೆಲಸ ಮಾಡ್ಬೇಕು. ಅಣ್ಣಂಗೆ ಫುಲ್ ಸಪೋರ್ಟ್ ಮಾಡ್ಬೇಕು. ಈ ಮದ್ವೆ ಪ್ರಪೋಸಲ್ ಫಸ್ಟ್ ಸ್ಟೆಪ್ ಅಲ್ಲೇ ಹಿಡಿದು ಬೀಳ್ಬೇಕು. ಆದ್ರೂ ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಯಾವ್ದೋ ಮ್ಯಾಚ್ಗೆ ಇಬ್ರು ಚೇರ್ ಲೀಡರ್ ರೆಡಿ ಆಗ್ತಿರೋ ಹಾಗಿದೆ. ಕೀಪ್ ಇಟ್ ಅಪ್. ನಿಮ್ ಮನ್ಸಿಗೆ ಬೇಜಾರಾದಾಗ ಚೂರ್ ಚೂರು ಚೇರ್ ಮಾಡಕ್ಕೆ ನಾವು ಬೇಡವಾ ಸರ್? ಎಷ್ಟೇ ಅಂದ್ರು ನಿಮ್ ಹುಡುಗಿ ನೋಡಕ್ ಬರ್ತಿದ್ದಾರೆ. ಬೇಡ ಬೇಡ ಅಂದ್ರು ನಿಮ್ ಎದೆಯಲ್ಲಿ ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ ಅಂತ ಅನ್ಸಲ್ವಾ ಸರ್?